ಕೂಲಿ ಕಾರ್ಮಿಕರು ಬಡಬಗ್ಗರು ಅನಾರೋಗ್ಯಕ್ಕೆ ತುತ್ತಾದರೆ ಹೋಗುವಂಥದ್ದು ಸರ್ಕಾರಿ ಆಸ್ಪತ್ರೆಗೆ. ಆದರೆ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಕೇಳಲು ಮುಂದಾದರೆ ಅಂತಹ ಸಾಮಾನ್ಯ ಬಡವರ್ಗದವರು ಹೋಗೋದವರು ಎಲ್ಲಿ ಅಂತ ಪ್ರಶ್ನೆಗೆ ಮೂಡ್ತಾ ಇದೆ. ಅಂದರೆ ತಾವು ಮಾಡ್ತಾ ಇರೋದು ತಪ್ಪು, ಲಂಚವನ್ನು ಸ್ವೀಕಾರ ಮಾಡಬೇಡಿ ಅಂತ ಹೇಳಿ ಆಶಾ ಕಾರ್ಯಕರ್ತೆ ಒಬ್ಬರು ಧ್ವನಿನೇ ಎತ್ತಿದ್ದಾರೆ. ಆ ಧ್ವನಿ ಎತ್ತಿದ ಪರಿಣಾಮ ಈಗ ಅವರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಬನ್ನಿ ಕೇಳೋಣ, ಸಂತೇಮರಳ್ಳಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಆದಂತಹ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಹೇಳಿ. ಮೇಡಮ್, ಸಾಮಾನ್ಯವಾಗಿ ಆಶಾ ಕಾರ್ಯಕರ್ತರ ಕೆಲಸ ಏನಂತ ಹೇಳಿದ್ರೆ, ಈ ಬಾಣಂತಿಯರು ಎಷ್ಟು ಜನ ಇದ್ದಾರೆ, ಎಷ್ಟು ತಿಂಗಳಾಗಿದೆ ಅವರಿಗೆ, ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರಾ ಅಥವಾ ಡೆಲಿವರಿ ಯಾವಾಗ, ಡೆಲಿವರಿಗೆ ಡೇಟ್ ಕೊಟ್ಟಿದ್ದಾರಂತ ತಪಾಸಣೆ ಮಾಡುವಂಥದ್ದು, ಅದನ್ನು ತಾವು ಸೂಕ್ತ ಅಧಿಕಾರಿಗಳಿಗೆ, ತಮ್ಮ ಆರೋಗ್ಯ ಅಧಿಕಾರಿಗಳಿಗೆ ಒಂದು ರಿಪೋರ್ಟ್ ಮಾಡುವಂಥದ್ದು ತಮ್ಮ ಕೆಲಸ. ಈಗ ತಾವು ಆರೋಗ್ಯ ಅಧಿಕಾರಿಗಳ ವಿರುದ್ಧವೇ ಒಂದು ಧ್ವನಿ ಎತ್ತಿದ್ದೀರಾ, ಭ್ರಷ್ಟಾಚಾರ ತಾಂಡವ ಆಡ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿಯಾಗಿ ಸಂತೇಮರಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ? ದೊಡ್ಡ ಮಟ್ಟದಲ್ಲೇ ತಾಂಡವ ಆಡ್ತಾ ಇದೆ ಸರ್. ನಾನು ದುಡ್ಡು ಕೊಟ್ಟಿಲ್ಲ ಅನ್ನೋದು ಕಾರಣಕ್ಕೋಸ್ಕರನೇ ನಾನು ಲಕ್ಷ್ಮೀ ಎನ್ ರಘು ಅನ್ನೋರನ್ನ ಹೆರಿಗೆ ಮಾಡಿಸಿದ್ದೀನಿ 10/10ರಲ್ಲಿ. ಆದರೆ ಅವಳಿಗೆ ಇನ್ನೂ ಡಿಸ್ಚಾರ್ಜ್ ಕಾರ್ಡ್ ಸಿಕ್ಕಿಲ್ಲ ಸರ್. ಅದನ್ನು ಕೇಳಕ್ಕೆ ಹೋದದಕ್ಕೆ ಅವ್ರ ಮನೆಯವ್ರಿಗೂ ಸುಧಾ ಎದುರಿಸಿ, ನಿಮಗೆ 2 ಲಕ್ಷ ಕೊಟ್ಟಿದ್ದೀನಿ ಅಂತ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ನೀನು ನನಗೆ 10,000 ಕೊಟ್ಟಿನಿ ಅಂತ ಹೇಳಕ್ಕೆ ಬಂದಿದೆಯಲ್ಲ, ಯಾವ ಧೈರ್ಯದಲ್ಲಿ ಬಂದಿದೆ ಅಂತ ಮೊನ್ನೆ ಅವ್ರನ್ನೇ ಎದುರಿಸಿ ಕಳ್ಸಾರ ಸರ್. ಇವತ್ತು ಅವಳು ಹೇಳಕ್ಕೆ ಸಿದ್ಧ ಆಗಿರೋಳನ್ನ ಹಿಂದೆ ಹೋಗೋ ಥರ ಮಾಡಿಬಿಟ್ಟಿದ್ದಾರೆ ಸರ್ ಮೊನ್ನೆಯಿಂದ. ಅದಕ್ಕೆ ನಾನೇ ಧ್ವನಿ ಎತ್ತಿ ಹೇಳ್ತಾ ಇದ್ದೀನಿ ಸರ್. ಬಟ್ ಇನ್ನೂ ಅವ್ರ ಕೈಗೆ ಡಿಸ್ಚಾರ್ಜ್ ಕಾರ್ಡ್ ಕೊಟ್ಟಿಲ್ಲ. ಮೇಡಮ್, ಇಂಪಾರ್ಟೆಂಟು, ಯಾವುದೇ ಸರ್ಕಾರಿ ಆಸ್ಪತ್ರೆ ಆದರೆ ಯಾವುದೇ ಕಾರಣಕ್ಕೂ ₹1 ಕೂಡ ಹಣ ತೆಗೆದುಕೊಂಡು ಅಂತಿಲ್ಲ, ಎಲ್ಲವೂ ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ. ನಿಮ್ಮ ಸಂತೇಮರಳ್ಳಿ ಆಸ್ಪತ್ರೆಯಲ್ಲಿ ಯಾವ್ಯಾವ ಚಿಕಿತ್ಸೆಗೆ ಎಷ್ಟೆಷ್ಟು ಹಣ ನಿಗದಿ ಮಾಡಿದ್ದಾರೆ ತಾವೇ ಹೇಳ್ತಾ ಇದ್ರಿ. ಅಂದರೆ ಸಂತಾನಹರಣ ಚಿಕಿತ್ಸೆಗೆ ಇಂತಿಷ್ಟು ಮೊತ್ತ, ನಾರ್ಮಲ್ ಡೆಲಿವರಿ ಆದರೆ ಇಂತಿಷ್ಟು ಮೊತ್ತ, ಸಿಸೇರಿಯನ್ ಆದರೆ ಇಂತಿಷ್ಟು ಮೊತ್ತ, ಗರ್ಭಕೋಶ ಆಪ್ರೇಷನ್ ಆದರೆ ಅದಕ್ಕೂ ಕೂಡ ಇಂತಿಷ್ಟು ಮೊತ್ತ ಅಂತ ಹೇಳಿ ನಿಗದಿ ಮಾಡಿದಾರಂತ. ಏನೆಲ್ಲ ಆಪ್ರೇಷನ್ಗಳಿಗೆ ಎಷ್ಟೆಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ಯಾರು ಫಿಕ್ಸ್ ಮಾಡಿದ್ದಾರೆ ಮತ್ತು ಅದನ್ನು ಯಾರು ರಿಸೀವ್ ಮಾಡ್ಕೊತಾರೆ? ಸರ್, ಸಂತೇಮರಳ್ಳಿ ಆಸ್ಪತ್ರೆಯಲ್ಲಿ ಅಂದರೆ ಈಗ ಆಡಳಿತ ವೈದ್ಯಾಧಿಕಾರಿಯಾಗಿ ಡಾಕ್ಟರ್ ರೇಣುಕಾದೇವಿಯವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಮಾತ್ರ ₹1 ಕೂಡ ಹಾಸ್ಪಿಟ್ಲಲ್ಲಿ ಎಲ್ಲಕ್ಕೂ ಹೊರಗಡೆಗೆ ಬರಿತಾ ಇದ್ದಾರೆ. ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ದೇವರಾಜು ಸರ್ ಕೂಡ ಎಲ್ಲನೂ ಅಲ್ಲಿ ಏನು ಸಿಗುತ್ತೆ ಅದು ಕೊಡಿಸ್ತಾರೆ. ಬಟ್ ಈ ರೇಣುಕಾದೇವಿ ಡಾಕ್ಟ್ರದ್ದು ಮಾತ್ರ ತುಂಬ ದಂಧಲೆ ನಡೀತಾ ಇದೆ ಸರ್. ಏನಂತಂದರೆ, ಒಂದು ನಾರ್ಮಲ್ ಡೆಲಿವರಿ ಆಯಿತಾ, ಡೆಲಿವರಿ ಅಂದರೆ ಇವ್ರು ಗೈನಕಾಲಜಿಸ್ಟ್ರು, ಇವರು ಡೆಲಿವರಿ ಮಾಡೋರೆ, ಅದಕ್ಕೋಸ್ಕರ ನಾರ್ಮಲ್ ಡೆಲಿವರಿ ಆದವ್ರಿಗೆ ಇವರು 3,000 ಕೊಡಬೇಕು ಅಂತ ಹೇಳ್ತಾರೆ. LSS ಸಿಜೇರಿಯನ್ ಆದವ್ರಿಗೆ 8,000, 10,000, 20,000ದವರೆಗೂ ತಗೊಂಡಿದ್ದಾರೆ ಸರ್. ಗರ್ಭಕೋಶ ಆಪ್ರೇಷನ್ ಆದವ್ರಿಗೆ 25,000, 30,000 ಮಾಡ್ತಾರೆ ಸರ್. ಅದನ್ನು ಇಸ್ಕೊಳ್ಳೋಕ್ಕೂ ಕೂಡ ಡೈರೆಕ್ಟಾಗಿ ಡಾಕ್ಟ್ರ್ ಇಸ್ಕೊತಾ ಇಲ್ಲ ಸರ್. ಈಗ ನನ್ನ ಕಡೆದು ಇಷ್ಟು ಕೇಸ್ ಅದ, ನೀವು ಕೊಡಬೇಕು ಅಂತಂತ ಒಬ್ಬೊಬ್ಬರು ಸಿಸ್ಟ್ರನ್ನ ನೇಮಕ ಮಾಡಿರ್ತಾರೆ ಸರ್. ಆ ಸಿಸ್ಟ್ರಿಗೆ ಆಶಾ ವರ್ಕರ್ ಮೂಲಕನೇ ತಗೊಂಡೋಗಿ ಕೊಡಬೇಕು ಸರ್. ಯಾವೆಲ್ಲ ಏನು ಸ್ಟಾಫ್ ನರ್ಸ್ಗಳನ್ನು ಈ ಒಂದು ದಂಧೆಗೆ ನೇಮಕ ಮಾಡ್ಕೊಂಡಿದ್ದಾರೆ ಅಮೌಂಟ್ ರಿಸೀವ್ ಮಾಡ್ಕೊಳಕ್ಕೆ, ಮತ್ತು ಅವ್ರ ಹೆಸರೇನು, ಮತ್ತು ಈಗ ಕೆಲವೊಂದು ವೀಡಿಯೋಗಳು ವೈರಲ್ ಆಗ್ತಾ ಇದೆ, ಆ ವಿಡಿಯೋದಲ್ಲಿ ಎಷ್ಟು ಅಮೌಂಟನ್ನು ಕೊಡ್ತಾ ಇದ್ದಾರೆ, ಆ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದಂತಹ ನರ್ಸ್ ಯಾರು? ಆ ವಿಡಿಯೋದಲ್ಲಿ ಸರ್ ನಾನು ಕೂಡ ಇದ್ದೀನಿ. ಆ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನನ್ನ ಏರಿಯಾದು ಒಂದು ಸಿಜೇರಿಯನ್ ಹೆರಿಗೆ ಮಾಡಿಸಿದ್ದೀನಿ, ಅದಕ್ಕೆ 8,000 ಕೊಟ್ಟಿದ್ದೀನಿ. ನಾರ್ಮಲ್ ಹೆರಿಗೆ ಮಾಡಿಸಿರೋರಿಗೆ ಮಾಮೂಲಿ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೀನಿ, ಅವ್ರಿಗೆ 3,000 ಕೊಟ್ಟಿದ್ದೀನಿ. ಆದರೆ ಅದನ್ನು ಈಸ್ಕೊಳ್ಳೋಕೆ ಪವಿತ್ರ ಅನ್ನೋರನ್ನ ನೇಮಕ ಮಾಡಿದ್ದಾರೆ ಸರ್. ಮಾಮೂಲಿ ಡೆಲಿವರಿ ಆಗಿ ಸಿಜೇರಿಯನ್ ಮಾಡಿದವ್ರನ್ನೆಲ್ಲ ಈಸ್ಕೊಳ್ಳೋಕೆ ನಾಗರತ್ನ ಸಿಸ್ಟರ್ ಅನ್ನೋರನ್ನ ನೇಮಕ ಮಾಡಿದ್ದಾರೆ ಸರ್. ಅಲ್ಲಿ ಗ್ರೂಪ್ ಡಿ ರತ್ನಮ್ಮನಿಂದ ಹಿಡಿದು ಎಲ್ಲ ಕಡೆಯೂ ಗ್ರೂಪ್ ಡಿನೂ ಸುಧಾ ಡಾಕ್ಟ್ರಿಗೆ ಇದಾಗಿದ್ದಾರೆ ಸರ್. ಓಕೆ ಮೇಡಮ್, ತಾವು ಎಷ್ಟು ವರ್ಷಗಳಿಂದ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಜೊತೆಗೆ ತಮ್ಮ ಗಮನಕ್ಕೆ ಯಾವಾಗ ಈ ರೀತಿಯಾಗಿ ಬಂತು? ಇಷ್ಟು ದಿನಗಳಿಂದ ಯಾಕೆ ತಾವು ಧ್ವನಿ ಎತ್ತಿರಲಿಲ್ಲ, ಈಗ ಏನಕ್ಕೆ ಈ ರೀತಿಯಾದಂಥ ಆರೋಪವನ್ನು, ಮತ್ತು ಇಷ್ಟು ಧೈರ್ಯ ಏನಕ್ಕೆ ಬಂತು ಅಂತ? ಸರ್, ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಡಾಕ್ಟರ್ ರೇಣುಕಾದೇವಿ ಅವರು ನಮ್ಮ ಮರಳಿಗೆ ಬರೋವರೆಗೂ ಇದು ಚೆನ್ನಾಗೇ ಇತ್ತು ಸರ್. ಎಲ್ಲನೂ ಸುಸಿದ್ರು. ಅಜಯ್ ಡಾಕ್ಟ್ರ್ ಇದ್ದಾಗಿಂದನೂ ಕೂಡ ಕರುಣಾ ಟ್ರಸ್ಟ್ ಈ ಹಾಸ್ಪಿಟ್ಲನ್ನು ಆಗಿದ್ದನು ಆಶಾಗಳಿಗೂ ತೊಂದರೆ ಇರಲಿಲ್ಲ, ಡಾಕ್ಟ್ರಿಗೂ ತೊಂದರೆ ಇರಲಿಲ್ಲ, ಎಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇತ್ತು ಸರ್. ಹೆರಿಗೆಗಳು ಚೆನ್ನಾಗಿ ನಡೀತಾ ಇದ್ದು. ಬಟ್ ಈ ಡಾಕ್ಟ್ರು ಬಂದ ಮೇಲೆ ನಮ್ಗೆ ತುಂಬ ಹಿಂಸೆ ಆಯಿತು. ವೈಯಕ್ತಿಕವಾಗಿ ಅವರು ನಮಗೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ನಾವು ಯಾಕೆ ತೆಗಬೇಕು ಅಂತ ನಾವು ಉದ್ದೇಶಕ್ಕೋಸ್ಕರವಾಗಿ ನಮಗಿಂತ ನಮ್ಮ ಊರವ್ರಿಗೆ ಒಳ್ಳೇದಾಗಬೇಕು, ಇದ್ರೆ ಈ ಕೆಲಸ ಮಾಡೋ, ಇಲ್ಲಾಂದ್ರೂ ಪರವಾಗಿಲ್ಲ, ನಾನಿರೋ ಕಡೆ ಸತ್ಯ ಇರಬೇಕು, ಜಯ ಸಿಗಬೇಕು ಮತ್ತು ನ್ಯಾಯ ಸಿಗಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಸರ್. ಏನಾದರೂ ಇತ್ತೀಚಿನ ದಿನಗಳಲ್ಲಿ ಏನು ಡೆಲಿವರಿಗಂತ ಹೆರಿಗೆಗಂತ ಬರ್ತಾಯಿದ್ರು ಸಂತೇಮರಳ್ಳಿ ಆಸ್ಪತ್ರೆಗೆ, ಇಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತ ಗ್ರಾಮಸ್ಥರು ಈಗ ಸಂತೇಮರಳ್ಳಿ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಅಂತ. ಏನಕ್ಕೆ ಹೋಗ್ತಾ ಇಲ್ಲ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ? ಅವ್ರು ಹೋಗ್ತಾ ಇಲ್ಲ ಅಂದರೆ ಇಲ್ಲಿಗೆ ಬಂದರೆ ದುಡ್ಡು ಜಾಸ್ತಿ ಖರ್ಚಾಯ್ತು ಅನ್ನೋದೇ ಮೊದಲನೇ ಪಾಯಿಂಟು ಸರ್. ಈಗ ಸದ್ಯಕ್ಕೆ ನಾವು ಚಾಮರಾಜನಗರ ಡಿಸ್ಟಿಕ್ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವೈದ್ಯರು ಚೆನ್ನಾಗೂ ನೋಡ್ಕೋತಾರೆ. ಬಟ್ ಅವ್ರಿಗೆ ಏನಾದ್ರು ತೊಂದರೆ ಆದರೂ ಫೋನಿನ ಮೂಲಕನಾದರೂ ಆ ಪೇಷಂಟ್ಗಳನ್ನ ಫೋನ್ ಮಾಡಿ ನೀವು ಹೇಗಿದ್ದೀರಾ ಏನು ಅನ್ನೋದನ್ನ ನೋಡ್ತಾರೆ ಅನ್ನೋದು ಪೇಷಂಟ್ಗಳಿಗೆಲ್ಲ ಮನವರಿಕೆ ಆಗಿದೆ ಸರ್. ಮೇಡಮ್, ಅದೇ ರೀತಿಯಾಗಿ ಈಗ ಈ ರೀತಿಯಾಗಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿದ್ರಿ. ಹಾಗಾಗಿ ಈಗ ಅವರೆಲ್ಲೆಮ್ಮೋ
ವೈದ್ಯಾಧಿಕಾರಿ ಆಗಿದ್ದಾರೆ, ಅವರ ಮೇಲ್ಗಡೆ THO ಇರ್ತಾರೆ, ತಾಲೂಕ್ ಹೆಲ್ತ್ ಆಫೀಸರು, ಅವ್ರ ಮೇಲ್ಗಡೆ DHO ಇರ್ತಾರೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು. ಅವ್ರ ಗಮನಕ್ಕೆ ಏನಾದರೂ ಕೂಡ ತಾವು ತಂದ್ರ ಈ ರೀತಿ ಆಗ್ತಾ ಇದೆ ಸರ್, ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಮಾಡಿಕೊಡಿ ಅಂತ ಏನಾದರೂ ಕೂಡ ಮನವಿ ಮಾಡ್ಕೊಂಡ್ರಾ? ಸರ್ ಈಗ ನನಗೆ ನೋಟಿಸ್ ಬರೋದ್ರೊಳಗೂ ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಸರ್. ನೋಟಿಸ್ ಬಂದಾಗ ಸರ್ ನನಗೆ ಈ ಥರ ನೋಟಿಸ್ ಬಂದಿದೆ ಅಂತ ನಾನು ನಮ್ಮ ಯೂನಿಯನ್ನವ್ರಿಗೆ ಹೇಳಿದೆ, ನಮ್ಮ DHO ಅವ್ರಿಗೂ ಕೂಡ ಹೇಳತ್ಲೆ ನೋಟಿಸ್ ಕೊಟ್ಟಿರೋದು ನಾವು ಒಂದು ಕಲಿಯೋಕ್ಕೆ ಇದಾಗುತ್ತೆ, ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಮನಸ್ಸು ನೋಯಿಸ್ಕೋಬೇಡಿ, ಕೂಲಾಗಿರಿ, ಅದಕ್ಕೆ ಉತ್ತರ ಕೊಡಿ. ನೀವು ಮಾಡಿದಿರಿ ಅಲ್ವಾ, ನೀವು ಮಾಡಿರೋ ಕೆಲಸಕ್ಕೆ ಉತ್ತರ ಕೊಡಿ. ಈಗ ಸದ್ಯದ ಪರಿಸ್ಥಿತಿ ತಮ್ಮದು ಯಾವ ರೀತಿ ಇದೆ ಮೇಡಮ್? ಈಗ ಯಾಕಂದರೆ ಆಶಾ ಕಾರ್ಯಕರ್ತ ನೀವು ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅಲ್ಲ, ಗೌರ್ಮೆಂಟ್ ಅಧಿಕೃತವಾಗಿ ಸರ್ಕಾರಿ ನೌಕರಿ ಕೂಡ ಅಲ್ಲ, ಆದರೂ ಕೂಡ ತಮಗೆ ಮೆಮೊ ಕೊಟ್ಟಿದ್ದಾರೆ ಒಂದು ಭಾಗ. ಮತ್ತೊಂದು ಕಡೆ ಈಗೇನೋ ಧಮಕಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಧಮಕಿ ಹಾಕ್ತಾ ಇದ್ದಾರೆ, ಯಾರು ಧಮಕಿ ಹಾಕ್ತಾ ಇದ್ದಾರೆ, ಏನಂತ ಧಮಕಿ ಹಾಕ್ತಾ ಇದ್ದಾರೆ? ಸರ್ ನನಗೆ 21ನೇ ತಾರೀಕು ಡಾಕ್ಟರ್ ರೇಣುಕಾದೇವಿ ಅವರ ಫ್ಯಾಮಿಲಿ ವಿತ್ ಅವರು ಮತ್ತು ಅಲ್ಲೇ ಹಾಸ್ಪಿಟ್ಲಲ್ಲಿ ಅಧ್ಯಕ್ಷರಾಗಿದ್ದಂಥ ಶಂಕರಪ್ಪ ಅವರು ಕೂಡ ಹೇಳಿ, ನಿನ್ನ ಮೇಲೆ ಈ ಥರ ಕೇಸ್ ಹಾಕ್ತೀನಿ, ನೀನು ನಾಳೆಯಿಂದ ಯಾವ ಥರ ತಿರುಗಾಡ್ತೀಯ ಸರ್ಕಲಲ್ಲಿ ನಾನು ನೋಡ್ತೀನಿ, ದಲಿತರು ಅನ್ನೋದ್ರ ಬಗ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ನಿನ್ನ ಮೇಲೆ, ನೀನು ಯಾವ ಥರ ಜಯಿಸ್ಕೊತೀಯ ನೋಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಇದೇ ರೇಣುಕಾದೇವಿ ಬೇರೆ ಆಶಾನು ಕೂಡ ಕರೆದು, ನೀನು ABCD ಓದೋದಕ್ಕೂ ಯೋಗ್ಯತೆ ಇಲ್ಲ, ನೀನು ನನ್ನ ಮೇಲೆ ಇದು ಮಾಡ್ತೀಯ ಅಂತ ಅಲ್ಲೇ ಬಾಯಿ ಮುಚ್ಚಿಸ್ತಾರೆ ಸರ್. ಅವರು ಕೂಡ ಹೇಳಕ್ಕೆ ಬರೋಕ್ಕಾಯ್ತಿಲ್ಲ. ಬಟ್ ನಮ್ಮ ತಕ್ಕಬೇಕಾದ್ರೆ ಸರ್ 6ನೇ ಕ್ಲಾಸ್ ಆದರೂ ಸರಿ, 7ನೇ ಕ್ಲಾಸ್ ಆದರೂ ಸರಿ ಅಂತಲೇ ತಗೊಂಡಿದ್ದಾರೆ ಸರ್. ಈಗ ನಾವು ಡಿಗ್ರಿ ಮಾಡಿರೋ ಸಂಬಂಧವಾಗಿ ನಾವು ಕೆಲಸ ಮಾಡೋಕ್ಕಾಗುತ್ತೆ ಸರ್? ಅವತ್ತು ಆರೆ ಇವತ್ತು ಆರೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರಿ ಮೇಡಮ್, ಈಗ ಇಷ್ಟೆಲ್ಲ ಇನ್ಸಿಡೆಂಟ್ ಆಯಿತು, ಧಮಕಿ ಹಾಕ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್? ಮುಂದೇನು ಮಾಡ್ತಾಯಿದ್ದೀರಾ? ಮುಂದೇನು ಒಂದು ಗುರಿ ಇಟ್ಕೊಂಡಿದ್ದಾರೆ ಅಂದರೆ ಹೋಗ್ಬಿಟ್ಟು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಅವ್ರ ಹತ್ರ ಹೋಗ್ಬಿಟ್ಟು ರಕ್ಷಣೆಗಾಗಿ ಏನಾದರೂ ಕೂಡ ಮನವಿ ಕೊಡ್ತಾ ಇದ್ದೀರಾ, ದೂರು ಕೊಡ್ತಾ ಇದ್ದೀರಾ? ಕೊಡ್ತೀನಿ ಸರ್. ನನ್ನ ರಕ್ಷಣೆಗೋಸ್ಕರ ನಾನು ಮತ್ತು ನನ್ನ ಕುಟುಂಬದವರ ರಕ್ಷಣೆಗೋಸ್ಕರ ನಾನು ಕೊಡಲೇಬೇಕು ಸರ್, ಕೊಡ್ತಿದ್ದೀನಿ. ಕೇಳಿದ್ರಲ್ಲ, ಇದು ಆಶಾ ಕಾರ್ಯಕರ್ತೆ ರಾಣಿಯವರ ಮಾತುಗಳು. ಅಂದರೆ ಏನು ಭ್ರಷ್ಟಾಚಾರ ತಾಂಡವ ಆಡ್ತಾ ಇತ್ತು. ಒಂದು ಪ್ರಕರಣ ಅಂದರೆ ಒಂದು ಹೆರಿಗೆ ಕೇಸನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿದ್ರು, ಅದು ತಪ್ಪು ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಈಗ ಲೀಗಲ್ ಆಗಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಆಶಾ ಕಾರ್ಯಕರ್ತರಿಗೆ ಲೀಗಲ್ ಆಗಿ ನೋಟಿಸನ್ನು ಕೊಡೋ ಅವಶ್ಯಕತೆ ಇರಲ್ಲ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಸರ್ಕಾರಿ ನೌಕರರೇ ಅಲ್ಲ. ಆದರೂ ಕೂಡ ಈಗ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎದ್ದಂತಹ ರಾಣಿಯವರಿಗೆ ಸಾಕಷ್ಟು ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ. ಮುಂದಾದರೂ ಕೂಡ ಏನು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ DHO ಆಗಿರ್ಬೋದು, ಇವರಿಗೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಂಡು ಭ್ರಷ್ಟಾಚಾರದಿಂದ ಈ ಒಂದು ಸರ್ಕಾರಿ ಆಸ್ಪತ್ರೆನ ಮುಕ್ತಿ ಮಾಡಿಕೊಡ್ಬೇಕಂತ ಹೇಳಿ ಗ್ರಾಮಸ್ಥರು ಕೂಗು ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.